ಹಿರಿಯ ನಟ ದ್ವಾರಕೀಶ್ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಇನ್ನೊಂದು ಕಡೆಗೆ ಗಣ್ಯಾತಿ ಗಣ್ಯರು ಕಂಬನಿಯನ್ನ ಕೂಡ ಮಿಡಿತಾ ಇದ್ದಾರೆ. ತಂದೆ ತಾಯಿ ಒಂದೇ ದಿನ ವಿಧಿವಶರಾಗಿದ್ದಾರೆ ಅನ್ನೋದನ್ನ ಕೂಡ ಇದೇ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡಿದ್ದಾರೆ ದ್ವಾರಕೀಶ್ ಅವರ ಮಗ ಯೋಗೀಶ್. ಏಪ್ರಿಲ್ 16, 2021ನೇ ತಾರೀಕು ತಾಯಿ ಅಂಬುಜಾ ಅವರು ಮೃತಪಟ್ಟಿದ್ರು. ಏಪ್ರಿಲ್ 16 ಬೆಳಗ್ಗೆ 9:45 ಸಮಯದಲ್ಲಿ ಅವರು ಕೊನೆಯುಸಿರೆಳೆದಿದ್ರು ಅನ್ನೋದನ್ನ ಹೇಳ್ತಾ ಇದ್ರು. ಇಂದು ತಂದೆ ನೋಡಿದ್ರೆ ದ್ವಾರಕೀಶ್ ಅವರು ಅದೇ ದಿನಾಂಕ ಸಮಯಕ್ಕೆ ವಿಧಿವಶರಾಗಿದ್ದಾರೆ. ಸಾವಿನಲ್ಲೂ ಕೂಡ ಆ ಮೂಲಕ ಒಂದಾದ್ರೂ ದಂಪತಿ ಅನ್ನೋದನ್ನ ಹೇಳಿದ ಹಾಗೆ ಭಾಸವಾಗ್ತಾ ಇತ್ತು. ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಾ ದ್ವಾರಕೀಶ್ ಪುತ್ರ ಯೋಗೀಶ್ ಅವರು ಈ ಮಾತನ್ನು ಹೇಳಿದ್ದಾರೆ. ನಮ್ಮ ಜೊತೆಗಿದ್ದಾರೆ, ಏನು ಹೇಳ್ತಾರೆ ಸರ್? ಏನಾಯ್ತು ಸರ್? ಬೆಳಗ್ಗೆ ಎದ್ದು ಕಾಫಿ ಕುಡಿದ್ರು ಅಂತ ಹೇಳಿದ್ರಿ ಫೋನಲ್ಲಿ, ಅವಾಗಲೇ ಹೇಳಿದಾಗ ಎದ್ದು ಕಾಫಿ ಕುಡಿದು ಮತ್ತೆ ಆಮೇಲೆ ಏನಾಯ್ತು ಸರ್? ಏನಿಲ್ಲ, ಕಾಫಿ ಕುಡಿದ್ರು. ಸ್ವಲ್ಪ ಇವಾಗ ರಾತ್ರಿ ನಿದ್ದೆ ಮಾಡಿರಲಿಲ್ಲ ಅವರು. ಸೊ ಇವಾಗ ನಿದ್ದೆ ಬರ್ತಾ ಇದೆ. ಒಂದು 2 ಅವರ್ಸ್ ನಿದ್ದೆ ಮಾಡ್ತೀವಿ. ಒಂದು 10 ಗಂಟೆಗೆ ಎಬ್ಸು ಅಂದರು. ನಾನೇ ಹೋಗಿ ಮಲಗಿಸಿದೆ. 9:30 ಎಬ್ಸೋಕೋದೆ, ಎದ್ದೇಳಿಲ್ಲ. ಸರ್ ನಿನ್ನೆ ರಾತ್ರಿ ಎಲ್ಲ ಏನು ಮಾತಾಡಿದ್ರು ಅಥವಾ ಹಿಂದೆ ನಿಮಗೆ ಕೊನೆಯದಾಗಿ ಏನು ಹೇಳಿದ್ರು ಸರ್? ಏನಿಲ್ಲ, ನಾರ್ಮಲ್, ಏನು ಸ್ಪೆಸಿಫಿಕ್ ಆಗಿ ಏನಿಲ್ಲ. ನೆನ್ನೆ ರಾತ್ರಿ ಸ್ವಲ್ಪ ಹೊಟ್ಟೆ ನೋವಿತ್ತು ಅವ್ರಿಗೆ, ಮೋಷನ್ ಕರೆಕ್ಟಾಗಿ ಆಗಿರಲಿಲ್ಲ. ಸೊ ಅದಕ್ಕಿಂತ ಅವ್ರಿಗೆ ನಿದ್ದೆ ಬರಲಿಲ್ಲ. ಹಿ ವಾಸ್ ಫೀಲಿಂಗ್ ಅನ್ಈಸಿ. ಅಂದರೆ ಅನಾರೋಗ್ಯವಾಗಿ ಇದ್ದಿದ್ದು ಅಥವಾ ಏನು ಆರೋಗ್ಯವಾಗಿ ಇದ್ರು? ನಾರ್ಮಲ್. ಒಂದು 10 ದಿನದಿಂದ ಈ ಸೆಕೆ ಆಯಿತು ಅಂದ್ಬಿಟ್ಟು AC ಹಾಕೊಳ್ಳೋರು ಕೋಲ್ಡ್ ವಾಟರ್ ಕುಡಿದಿದ್ರು. ಅದರಿಂದ ಸ್ವಲ್ಪ ಕಫ ಆಯಿತು ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ಇರಲಿಲ್ಲ. ಈ 3 ದಿನ ಮುಂಚೆ ಚೆಕಪ್ಪು ಮಾಡಿಸಿದ್ರು. ಚೆಕಪ್ಪಲ್ಲಿ ಏನು ಎವ್ರಿಥಿಂಗ್ ವಾಸ್ ನಾರ್ಮಲ್. ಓನ್ಲಿ ಸ್ಮಾಲ್ ಇನ್ಫೆಕ್ಷನ್, ಒಂದು ಆ್ಯಂಟಿಬಯೋಟಿಕ್ ಕುಡಿದು ಆ್ಯಂಟಿಬಯೋಟಿಕ್ ತೊಗೊತಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವ ಥರವಾದೂ ಇದಿಲ್ಲ. ಎಲ್ಲ ಮಕ್ಕಳಿಗಿಂತ ಅಂದರೆ ನೀವು ತುಂಬ ಅವರಿಗೆ ಇಷ್ಟವಾದವರು, ತುಂಬ ಪ್ರೀತಿ ನಿಮ್ಮ ಮೇಲೆ ಅಂದರೆ ಅದು ಅಪ್ಪಂಗೆ ಎಲ್ಲರೂ ಇಷ್ಟ, 5 ಜನನೂ ಇಷ್ಟ, ಎಲ್ಲರೂ ಇಷ್ಟ. ಆದರೆ ಎಲ್ರಿಗೂ ಕಾಣಿಸೋದು ನಾನು ಜಾಸ್ತಿ ಇಷ್ಟ. ಯಾಕೆಂದರೆ ಅವರ ದ್ವಾರಕೀಶ್ ಚಿತ್ರ ನಿರ್ಮಾಣ ನಾನು ಮಾಡ್ತಾಯಿದ್ದೆ. ಸಿನಿಮಾದಲ್ಲಿ ಅವ್ರಿಗೆ ಆ್ಯಕ್ಟಿಂಗಿಂತ ತುಂಬ ಇಷ್ಟವಾದ ಪ್ರೊಡಕ್ಷನ್ ಆ್ಯಂಡ್ ಡೈರೆಕ್ಷನ್. ಅದು ನಾನು ಮಾಡ್ತಾಯಿದ್ದೆ. ನನ್ನ ಜೊತೆ ಜಾಸ್ತಿ ನನ್ನ ಜೊತೆ ಇದ್ದಿದ್ದರಿಂದ ಎಲ್ಲರಿಗೂ ಹಂಗೆ ಕಾಣಿಸ್ತು. ಬಟ್ ಅವ್ರಿಗೆ ಎಲ್ಲರೂ ಒಂದೇ, ನೋ ವ್ಯತ್ಯಾಸ. ಈ ಒಂದು 50 ಸಿನಿಮಾಗಳ ಒಂದು ಅನುಭವ ಏನಿರುತ್ತೆ, ಈ ಒಂದು ಇಂಡಸ್ಟ್ರಿಯ ಅನುಭವ, ಅವಾಗ ನಿಮ್ಮ ಜೊತೆಗೆ ಸುಮ್ಮನೆ ಕೂತಾಗ ಯಾವ ರೀತಿ ಹಂಚ್ಕೋತಾ ಇದ್ರಿ? ಯಾವ ರೀತಿ ಅಂದರೆ ಎಲ್ಲ ಹೇಳಿದ್ದಾರೆ. ಇವತ್ತು ನನಗೇನೋ ಸಿನಿಮಾ ಬಗ್ಗೆ ಗೊತ್ತು ಅಂದರೆ ಅದಷ್ಟು ಅವರು ನನಗೆ ಹೇಳ್ಕೊಟ್ಟಿರುತ್ತಾರೆ. ಇಟ್ ಈಸ್ ಓನ್ಲಿ ಅಕ್ವೈರ್ಡ್ ಫ್ರಮ್ ಹಿಮ್. ಹಿ ಹ್ಯಾಸ್ ಬೀನ್ ದ ಟೀಚರ್, ಮಾಸ್ಟರ್, ಐಡಲ್, ಎವ್ರಿಥಿಂಗ್. ಅಂದರೆ ಮತ್ತೆ ಸಿನಿಮಾ ನಿರ್ಮಾಣ ಮಾಡೋದು, ಮತ್ತು ಮುಂದೆ ಈಗ ಅವರು 50 ಸಿನಿಮಾನ ಮಾಡಿದರು. ಸೊ ನೀವು ಮುಂದೆ ವರ್ಷಕೊಂಡು ಹೋಗ್ತೀರಾ ಅಥವಾ ಬೇರೆ ಏನಾದರೂ ಸ್ಕ್ರಿಪ್ಟ್ಗಳು ಕೇಳಿದ್ರೆ? ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಇರೋ ತನಕ ಸಿನಿಮಾ ದ್ವಾರಕೀಶ್ ಚಿತ್ರ ಮಾಡೇ ಮಾಡುತ್ತೆ. ದ್ವಾರಕೀಶ್ ಅವರಿಗೆ ಕುಂತರು ನಿಂತರು